ಶಾಸಕ ಎಸ್ಎನ್ ನಾರಾಯಣಸ್ವಾಮಿಗೆ ಸಚಿವ ಸ್ಥಾನ ನೀಡುವಂತೆ ಹೈಕಮಾಂಡ್ಗೆ ಕೆ ಚಂದ್ರಾರೆಡ್ಡಿ ಒತ್ತಾಯ. A5 ನ್ಯೂಸ್ಗೆ ಸ್ವಾಗತ. ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸತತ 3 ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿರುವ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರಿಗೆ ಸ್ಥಾನ ನೀಡಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿ ಮಾಡಲಾಗುವುದು ಅಂತ ಕಾಂಗ್ರೆಸ್ ಮುಖಂಡ ಕೆ ಚಂದ್ರಾರೆಡ್ಡಿ ಹೇಳಿದರು. ಬಂಗಾರಪೇಟೆ ಪಟ್ಟಣದ ಶ್ರೀ ವೆಂಕಟೇಶ್ವರ ದೇಗುಲದಲ್ಲಿ ಶಾಸಕರಿಗೆ ಸಚಿವ ಸ್ಥಾನ ದೊರಕಲಿ ಅಂತ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. 2013ರಿಂದ ಇದುವರೆಗೂ ನಡೆದ 3 ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಿರುವ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರು ಕ್ಷೇತ್ರದಲ್ಲಿ ಉತ್ತಮ ಕಾರ್ಯಗಳನ್ನು ಮಾಡುವ ಮೂಲಕ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಪ್ರಸ್ತುತ KUDIFC ಮಂಡಳಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇನ್ನು ಹೆಚ್ಚಿನ ಸೇವೆ ಮಾಡಲು ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಕಾಂಗ್ರೆಸ್ ಪಕ್ಷವನ್ನ ಒತ್ತಾಯ ಮಾಡಿದರು. ಶಾಸಕರಿಗೆ ಮಂತ್ರಿ ಸ್ಥಾನ ನೀಡುವಂತೆ ಕಾಂಗ್ರೆಸ್ ಪಕ್ಷದ ವರಿಷ್ಠರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರುಗಳಿಗೆ ಮನವಿ ಮಾಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ಗೋವಿಂದ, ಬಂಗಾರಪೇಟೆ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಮುನಿರಾಜು, ಪುರಸಭಾ ಸದಸ್ಯರಾದ ಆರೋಗ್ಯ ರಾಜನ್, ವೆಂಕಟೇಶ್, ಶಫಿ, ವಸಂತಕುಮಾರ್, ಮುಖಂಡರುಗಳಾದ ಅಣ್ಣಾದೊರೆ, ಮಂಜುನಾಥ್, ಸುಹೇಲ್, CM ಹರೀಶ್ ಕುಮಾರ್, ಸಂದೀಪ್ ಗೌಡ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿ 101 ತೆಂಗಿನಕಾಯಿ ಹೊಡೆದು ದೇವರಲ್ಲಿ ಪ್ರಾರ್ಥನೆ ಮಾಡಿದರು. ತುಮಟಗೆರೆ ಶಿವರಾಜ್ ಎಂ, E5 ನ್ಯೂಸ್, ಬಂಗಾರಪೇಟೆ. KUDFC ಅಧ್ಯಕ್ಷರು ನಮ್ಮ ಮುಖಂಡರಾದ ಎಸ್ಎನ್ ನಾರಾಯಣಸ್ವಾಮಿ ಅವರು 3ನೇ ಬಾರಿಗೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಏನು ಈ ತಿಂಗಳಲ್ಲಿ ರಾಜ್ಯದ ಕ್ಯಾಬಿನೆಟ್ ಸಂಪುಟ ವಿಸ್ತರಣೆ ಆಗ್ತಾ ಇದೆ. ಅದರಲ್ಲಿ ನಮ್ಮ ಜನಮೆಚ್ಚಿನ ನಾಯಕರಾದ ನಾರಾಯಣಸ್ವಾಮಿ ಅವರನ್ನ ಮಂತ್ರಿಯಾಗಿ ಮಾಡಬೇಕಂದ್ಬಿಟ್ಟು ಇವತ್ತು ನಾವು ಬಂಗಾರಪೇಟೆಯ ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಮತ್ತು ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತು ಶಾಂತಿನಗರದ ವೆಂಕಟರಾಮಸ್ವಾಮಿ ದೇವಸ್ಥಾನದಲ್ಲಿ ಒಂದು ಪೂಜೆಯನ್ನು ಮಾಡಿ ತೆಂಗಿನಕಾಯಿ ಒಡೆಯುವ ಮುಖಾಂತರ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದೀವಿ. ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿರಬೇಕು, ನಮ್ಮ ಜಿಲ್ಲೆಯಲ್ಲಿ 4 ಜನ ಕಾಂಗ್ರೆಸ್ ಶಾಸಕರು ಗೆದ್ದಿದ್ದಾರೆ. ಆದರೆ ಈ ಸಂಪುಟದಲ್ಲಿ ಕೋಲಾರ ಜಿಲ್ಲೆಗೆ ಯಾವುದೇ ಪ್ರಾತಿನಿಧ್ಯ ಸಿಕ್ಕಿಲ್ಲ. ನಾವು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರು ಮತ್ತು ನಮ್ಮ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿನೂ ಮತ್ತು ನಮ್ಮ ಹೈಕಮಾಂಡ್ ಆದ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಮತ್ತು ಪ್ರಿಯಾಂಕಾ ಗಾಂಧಿ ಅವರಲ್ಲಿ ಬಂಗಾರಪೇಟೆಯ ಜನತೆ ನಾವು ಎಲ್ಲರೂ ಅವ್ರಿಗೊಂದು ಮನವಿಯನ್ನು ಸಲ್ಲಿಸೋಕ್ಕೆ ಇವತ್ತು ಡಿಸೈಡ್ ಮಾಡಿದ್ದೀವಿ. ಈಗಾಗಲೇ ನಾನು ನಮ್ಮ ಶಾಸಕರು ಎಲ್ಲ ಸೇರಿ CMನ, ಡೆಪ್ಟಿ CMನ, AIC ಅಧ್ಯಕ್ಷರನ್ನ ಎಲ್ಲರೂ ನಾವು ಮೀಟ್ ಮಾಡಿದ್ದೀವಿ. ಅವರಲ್ಲಿ ನಾವು ಶಾಸಕರನ್ನ ಅಧ್ಯಕ್ಷರಾಗಿ ಮಾಡ್ಬೇಕಂದ್ಬಿಟ್ಟು ಪರಮೇಶ್ವರ್ ಅವ್ರನ್ನ ಸೇರಿಸ್ಕೊಂಡು ನಾವು ಶಾಸಕರನ್ನ ಅಧ್ಯಕ್ಷರಾಗಿ ಮಾಡ್ಬೇಕಂದ್ಬಿಟ್ಟು ಒಂದು ಮನವಿಯನ್ನು ಕೂಡ ನಾನು ಸಚಿವರಾಗಿ ಮಾಡ್ಬೇಕಂದ್ಬಿಟ್ಟು ನಾನು ಖುದ್ದಾಗಿ ಅವರನ್ನ ಮನವಿ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ನಮ್ಮ ಪುರಸಭೆಯಲ್ಲೂ ಒಂದು ಠರಾವನ್ನು ನಾವು ಪಾಸ್ ಮಾಡಿ ನಮ್ಮ ಶಾಸಕರನ್ನ ಸಚಿವರಾಗಿ ಮಾಡ್ಬೇಕಂದ್ಬಿಟ್ಟು ಇನ್ನೊಂದು ಮನವಿಯನ್ನು ಕೂಡ ನಾವೆಲ್ಲರೂ ಹೋಗಿ ನಮ್ಮ ಹೈಕಮಾಂಡಲ್ಲಿ ಮನವಿ ಮಾಡ್ಕೊತೀವಿ. ಯಾಕಂದರೆ ಈಗಾಗಲೇ ನಮ್ಮ ಶಾಸಕರು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನೀವು ಬಂಗಾರಪೇಟೆಯಲ್ಲಿ ನೋಡಿರ್ಬೋದು, ಡಬಲ್ ರೋಡ್ ಇರ್ಬೋದು. ಇವತ್ತು ಬಂಗಾರಪೇಟೆಯಿಂದ ಕೋಲಾರವರೆಗೂ ಒಂದು ಡಬಲ್ ರೋಡು ಇವತ್ತು ಆಗ್ತಾ ಇದೆ. ಇದು ಅವರು ಶಾಸಕರು ಇರೋ ಒಂದು ಕಾಲೇಜಿಂದ ಇವತ್ತು ಮಾಡ್ತಾ ಇದ್ದಾರೆ. ಅದೇ ಅವರಿಗೆ ಒಂದು ಮಂತ್ರಿ ಸ್ಥಾನ ಸಿಕ್ಕಿದ್ರೆ ಇಡೀ ಜಿಲ್ಲೆಯನ್ನು ಒಂದು ಬಂಗಾರಪೇಟೆ ಥರ ಎಲ್ಲರಿಗೂ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇರೋ ಒಂದು ಆಶ್ವಾಸನೆ ನಮ್ಗೆಲ್ರಿಗೂ ಇದೆ. ನಾನು ಕೋಲಾರ ಜಿಲ್ಲೆಯ ಎಲ್ಲ ಶಾಸಕರಿಗೆ, ನಂಜೇಗೌಡರು ಇರ್ಬೋದು, ರೂಪಕಲಾ ಶಶಿಧರ್ ಇರ್ಬೋದು, ಮಂಜುನಾಥ್ ಇರ್ಬೋದು ಮತ್ತು ಅನಿಲ್ ಇರ್ಬೋದು, ನಜೀರ್ ಅಹಮದ್ ಅವರು ಇರ್ಬೋದು, ನಮ್ಮ ಹಿರಿಯ ಮುಖಂಡರಾದ ರಮೇಶ್ ಕುಮಾರ್ ಅವರು ಇರ್ಬೋದು ಮತ್ತು ನಮ್ಮ ಗುರುಗಳಾದ KH ಮುನಿಯಪ್ಪ ಅವರು ಇರ್ಬೋದು, ಇವರೆಲ್ಲರಲ್ಲೂ ನಾನು ಮನವಿ ಮಾಡ್ಕೊತೀನಿ. ನಮ್ಮ ಶಾಸಕರು ಹಿರಿಯರಿದ್ದಾರೆ, 3ನೇ ಬಾರಿ ಅವರು ಎಲೆಕ್ಷನ್ ಗೆದ್ದಿದ್ದಾರೆ. ಅವ್ರನ್ನ ನೀವೆಲ್ಲರೂ ಮುಂದೆ ನಿಂತ್ಕೊಂಡು ಸಚಿವರಾಗಿ ಮಾಡ್ಬೇಕಂದ್ಬಿಟ್ಟು ಅವರಲ್ಲಿ ಮನವಿ ಮಾಡ್ಕೊಂತ ಇವತ್ತು ಬಂಗಾರಪೇಟೆ ಜನತೆಯ ಆಶಾಭಾವ ನಮ್ಮ ಶಾಸಕರು ಸಚಿವರಾಗಬೇಕಂದ್ಬಿಟ್ಟು ನಾವೆಲ್ಲರೂ ಸೇರಿ ಎಲ್ಲ ಮುಖಂಡರನ್ನು ಒಟ್ಟಿಗೆ ಹೋಗಿ ಅವರಿಗೆ ಸಚಿವ ಸ್ಥಾನವನ್ನು ಕೇಳ್ತೀವಿ. ಅದರಿಂದ ತಾವು ಮಾಧ್ಯಮ ಮಿತ್ರರು ನಮಗೂ
ಸಹಕಾರ ಕೊಡ್ಬೇಕಂದ್ಬಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಂತ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.